ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕೆ ಗೌಡಗೆರೆ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ನೆರವೇರಿಸಿದರು. ಮೊದಲಿಗೆ ಕೆ ಗೌಡಗೆರೆ ಆಯುಷ್ಮಾನ್ ಆರೋಗ್ಯ ಮಂದಿರದ ಆವರಣದಲ್ಲಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರು. ನಂತರ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಸರ್ಕಾರಿ ಶಾಲಾ ಆವರಣದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ನಂತರ ಅನುದಾನಕ್ಕೆ ಒಳಪಟ್ಟ ಶಾಲೆಯಾದ ಶ್ರೀ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿದ ಶಾಸಕರು ಅಲ್ಲಿನ ಶಿಕ್ಷಕ ವೃಂದದವರು ಶಾಲಾ ಕೊಠಡಿಯ ಅನುದಾನಕ್ಕೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಪ್ರೌಢಶಾಲೆಯ ಈ ಸರಳ ಸಮಾರಂಭದ ವೇದಿಕೆ ಮೇಲಿರುವಂತಹ ಎಲ್ಲ ಊರಿನ ಹಿರಿಯರೇ, ಈ ಶಾಲೆಯ ಟ್ರಸ್ಟಿಗಳೇ, ಅಧ್ಯಕ್ಷರೇ, ಶಾಲೆಯ ಸಂಸ್ಥಾಪಕರೇ ಹಾಗೂ ಶಾಲಾ ಶಿಕ್ಷಕರು, ಶಾಲೆಯವರು ಬಹಳ ಪ್ರೀತಿಯಿಂದ ನಿಮ್ಮ ಹುಟ್ಟಿದಬ್ಬ ಮಾಡಬೇಕು ಅಂದ್ರು. ಆದರೆ ದಯವಿಟ್ಟು ಶಾಸಕರ ಹುಟ್ಟಿದಬ್ಬವನ್ನ ಶಾಲೆಯಲ್ಲಿ ಮಾಡಿದ್ರೆ ಬಹಳ ಕೆಟ್ಟ ಸಂಪ್ರದಾಯವನ್ನ ನಾನೇ ಹುಟ್ಟಕ್ಕಾಗುತ್ತೆ ಅಂತೇಳಿ ದಯವಿಟ್ಟು ಎಲ್ಲರನ್ನ ಕ್ಷಮೆ ಕೇಳ್ತಾ ಕೇಕನ್ನ ಕಟ್ ಮಾಡಲ್ಲ, ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ. ಪ್ರೌಢಶಾಲೆಯ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮಂಡ್ಯ ತಾಲೂಕಿಗೆ ಹೆಸರನ್ನ ತರಬೇಕು. ಅದೇ ರೀತಿ ಶಾಲಾ ಕೊಠಡ ಅರ್ಧಕ್ಕೆ ನಿಂತಿದೆ, ಫಂಡ್ ಬೇಕು ಅಂತ ಕೇಳಿದರೆ ನಾನು ಮುಂದಿನ ಇದರಲ್ಲಿ ಹಾಕೊಡ್ತೀನಿ. ಯಾಕಂದ್ರೆ ಎಲ್ಲ ಶಾಲೆಗಳು ಮಕ್ಕಳಿಗೆ ನನ್ನ ಓದಿಸ್ಬೇಕಾದ್ರೆ ಶಾಲಾ ಕೊಠಡಿ ಅವಶ್ಯಕತೆ ಇರುತ್ತೆ, ಬೇಕಾದಂತ ಸಾಮಗ್ರಿಗಳು ಅವಶ್ಯಕತೆ ಇರುತ್ತೆ. ಅದನ್ನ ಮಾಡಬೇಕಾಗಿರೋದು ನಿಮ್ಮೆಲ್ಲರ ನಾಗರಿಕ ಕರ್ತವ್ಯ ಆಗಿದೆ. ನಿಮ್ಮ ಶಾಲಾ ಕೊಠಡಿಗೆ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ. ಒಳ್ಳೆ ಕೊಠಡಿ ಆಗ್ಲಿ, ಈ ಶಾಲೆಯಲ್ಲಿ ಓದಿ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಊರಿಗೆ, ನಿಮ್ಮ ಮನೆಗೆ, ಮತ್ತೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರನ್ನ ತರಬೇಕು ಅನ್ನೋದು ನನ್ನ ಭಾವನೆ. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ, ಎಲ್ಲರಿಗೂ ಒಳ್ಳೆದಾಗ್ಲಿ. ಬಹಳ ದಿನಗಳಿಂದ ನೀವು ಕೇಳ್ತಿದ್ದಂತ ನಿಮ್ಮ ಶಾಲೆಯ ಮುಂದೆ ರಸ್ತೆಗೆ ದುಡ್ಡು ಹಾಕಿದೀವಿ. ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಒಳ್ಳೆ ರಸ್ತೆಯನ್ನ ಇನ್ನು 1 ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಂತರ ಶ್ರೀ ವಿವೇಕಾನಂದ ಟ್ರಸ್ಟ್ ವತಿಯಿಂದ ಶಾಸಕರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನಂತರ ಕೆ ಗೌಡಗೆರೆ ಗ್ರಾಮದಿಂದ ಬನಶಂಕರಿ ದೇವಸ್ಥಾನದವರೆಗೂ ಸುಮಾರು 45 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕರಾದ ಗಣಿಗ ರವಿಕುಮಾರ್ ಅವರಿಗೆ
ಕೆ ಗೌಡಗೆರೆಯ ಹಿರಿಯ ಮುಖಂಡರು, ಗ್ರಾಮಸ್ಥರು ಬೃಹತ್ ಹಾರವನ್ನು ಹಾಕಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗಣಿಗ ರವಿಕುಮಾರ್ ರವರು, ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡೋ ಕಾರ್ಯಕ್ರಮದಲ್ಲಿರುವಂಥ ನಮ್ಮ ಮನ್ಮೂಲ್ನ ಸಂಭಾವಿತ ಅಭ್ಯರ್ಥಿಯಾದಂಥ ರಾಜೇಗೌಡ್ರೆ, ಪಂಚಳ್ಳಿ ಲೋಕೇಶ್ ಅವರೇ, ನಮ್ಮ ಐನವರೇ, ಸತೀಶ್ ಅಣ್ಣವರೇ, ನಮ್ಮ ಪಂಚಾಯಿತಿ ಅಧ್ಯಕ್ಷರೇ, ಯುವ ಮುಖಂಡರಾದ ವಿಜಯ್ ಅವರೇ, ರಾಜಶೇಖರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಪ್ರಕಾಶಣ್ಣ ಅವರೇ, ಮಾದೇವಣ್ಣ ಅವರೇ, ಊರಿನ ಎಲ್ಲ ಮುಖಂಡರೇ, ಈ ಊರಿನ ಹಿರಿಯರೇ, ಗ್ರಾಮಸ್ಥರೇ, ಹಿರಿಯರೇ, ಬಹಳ ದಿನಗಳಿಂದ ಎಷ್ಟು ವರ್ಷ ಆಗಿತ್ತು ರೋಡಾಗಿ? ಬಹಳ ವರ್ಷಗಳ ರೋಡ್ ಆಗಿರೋ ಕಾರು ಕುರುವನು ಇಲ್ಲ, 25 ವರ್ಷ ಆಗಿದೆ. ಬಹಳ ವರ್ಷಗಳಿಂದ ಈ ರಸ್ತೆ ಆಗ್ಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಇತ್ತು. ಇವತ್ತು 45 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀನಿ. 100 ಮೀಟರ್ ಗ್ರಾಮದ ವ್ಯಾಪ್ತಿಯಲ್ಲಿ ಚರಂಡಿ ಕೂಡ ಮಾಡೋದಕ್ಕೆ ಹೇಳಿದೀವಿ. ರಸ್ತೆಯನ್ನ ಗುಣಮಟ್ಟದಲ್ಲಿ ರಸ್ತೆಯನ್ನ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ಚೆನ್ನಾಗಿ ಮಾಡಿ, ಅಭಿವೃದ್ಧಿ ಮುಖ್ಯ. ಮತ್ತೆ SI ಕೋಡಳಿಯಿಂದ ತಂಗ್ಳಗೆರೆವರೆಗೂ 15 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿಸಿ ನಿಮ್ಮ ಮುಖ್ಯ ರಸ್ತೆಯನ್ನು ಕೂಡ ಚರಂಡಿ NH ಇಂದ ಗುಣಮಟ್ಟದ ರಸ್ತೆ ಅದನ್ನು ಕೂಡ ಮಾಡ್ತೀವಿ. ಗೌಡಿಗರಿಗೆ ಈಗಾಗಲೇ ಹಲವಾರು ಕಾಮಗಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದೀನಿ. ಜಲಜೀವನಗಾಗಿದೆ, ಶಾಲೆಗಾಗಿದೆ, ಆಸ್ಪತ್ರೆಗಾಗಿದೆ, ಹಲವಾರು ಅಭಿವೃದ್ಧಿ ಕಾರ್ಯಗಳು ಈಗ ನಡೀತಾ ಇದೆ. ನಿಮ್ಮ 25 ವರ್ಷದಿಂದ ರೈತರು ವೈರು ನಮ್ಮ ಮನೆ ಮೇಲೆ ಬಂತು ಅಂದ್ರೆ ನಾನು ಗೆದ್ದ ತಕ್ಷಣ ಮಾಡಿಕೊಟ್ಟಿದ್ದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಊರಿನ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಇಲ್ಲ ಅನ್ನೋದು ಈ ಪ್ರಶ್ನೆನೇ ಇಲ್ಲ. ಇನ್ನೂ 3.5 ವರ್ಷ ಇದೆ, ಆಗಲೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತೀವಿ. ನಿಮಗೆ ಯಾವ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಕೈ ಸಿಗ್ತೀವಿ. ಬಂದು ಯಾರು ಬೇಕಾದರೂ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ನೀಡಿದ ಮನವಿ ಪತ್ರಗಳನ್ನು ಸ್ವೀಕರಿಸಿದರು. 300 ವರ್ಷ ಹಳೆ ದೇವಸ್ಥಾನ ಅದು. ಆಯ್ತು, ಹಾಕ್ತೀನಿ ಬಿಡಿ.